ಮಂಗಳೂರಿನ ಪಿಲಿಕೊಳ ಜೈವಿಕ ಉದ್ಯಾನ ಸಮಗ್ರ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಲಾಗುವುದು ಎಂದು ವಿಧಾನಸಭಾ ಸಮಿತಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಪಿಲಿಕೊಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ಆರ್ ಶ್ರೀನಿವಾಸ್, ಮೂಲಸೌಕರ್ಯ ಹಾಗೂ ಸಿಬ್ಬಂದಿ ಕೊರತೆ ಸೇರಿದಂತೆ ಹಲವು ಸಮಸ್ಯೆಗಳು ಕಂಡುಬಂದಿವೆ ಎಂದು ಹೇಳಿದರು. ಅಭಿವೃದ್ಧಿಗೆ ಅಗತ್ಯವಿರುವ ವೆಚ್ಚ ಮತ್ತು ಯೋಜನೆ ಕುರಿತು ಅಧಿಕಾರಿಗಳಿಂದ ವರದಿ ಪಡೆದು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಜೊತೆಗೆ ಪಿಲಿಕೊಳವನ್ನು ಪರಿಸರ ಶಿಕ್ಷಣ ಹಾಗೂ ಜೈವಿಕ ವೈವಿಧ್ಯತೆಯ ಪ್ರಮುಖ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದರು. ಕಮಿಟಿ ಮುಂದೆ ಕಳೆದ ವಾರ ಪಿಲಿಕೊಳ ಇದ್ರ ಬಗ್ಗೆ ಒಂದು ಅಮೆಂಡ್ಮೆಂಟ್ ಬಂದಿದ್ದಂಥದ್ದು. ಅದು ಆಧಾರದ ಮೇಲೆ ನಾವು ಎಲ್ಲಿದೆ ಅಂತ ನಮಗೆ ಅದು ಗೊತ್ತಿರಲಿಲ್ಲ. ಅದನ್ನು ನೋಡೋಣ ಒಂದ್ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವ ರೀತಿ ಅಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ, ಅದು ಸುಮಾರು 350 ಎಕರೆ ಮೇಲೆ ಲ್ಯಾಂಡ್ ಇದೆ ಅಂತಕ್ಕಂಥ ಎಲ್ಲ ಮಾಹಿತಿ ಇರೋದ್ರಿಂದ ನೋಡೋಣ ಒಂದ್ಸರಿ ಅಂತ ಹೇಳ್ಬಿಟ್ಟು ಅದನ್ನು ಯಾವ ರೀತಿ ಮಾಡ್ಬೋದು, ಮುಂದೆ ಅದರಿಂದ ಡೆವಲಪ್ ಮಾಡಲಿಕ್ಕೆ ಸರ್ಕಾರದಿಂದ ಯಾವ ರೀತಿ ಪ್ರಯತ್ನ ಪಡ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಎಲ್ಲ ಕಮಿಟಿಯ ಸದಸ್ಯರುಗಳು ಮತ್ತು ನಮ್ಮ ಅಧಿಕಾರಿ ಮಿತ್ರರು ಎಲ್ಲರೂ ಸೇರಿ ನಾವು ಇಲ್ಲಿ ವಿಸಿಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬಂದು ನೋಡುವಂಥ ಸಂದರ್ಭದಲ್ಲಿ ಅನೇಕ ನ್ಯೂನತೆಗಳು ಇಲ್ಲಿದ್ದಾವೆ. ಬಹುಶಃ ಇದನ್ನು ನಮ್ಮ ಅಧಿಕಾರಿಗಳಿಗೆ ಇಲ್ಲಿ ಸರಿ ಮಾಡಲಿಕ್ಕೆ ಆಗುವಷ್ಟು ನ್ಯೂನತೆಗಳು ಕಾಣ್ತಾ ಇದ್ದಾವೆ. ಮತ್ತು ಅಲ್ಲಿ 120 ಜನ ನೌಕರರಿಗೆ ಬೇಡಿಕೆ ಇದ್ದರೂ ಕೂಡ ಅಲ್ಲಿ ಎಲ್ಲರೂ ಕೂಡ ಔಟ್ಸೋರ್ಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸರ್ಕಾರಿ ನೌಕರರು ಯಾರೂ ಇಲ್ಲ, ಎಲ್ಲರೂ ಕೂಡ ಡೆಪ್ಯುಟೇಷನ್ ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಪಟ್ಟಿ ಮಾಡಿ ಮತ್ತು ಅದನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡ್ತಾ ಇದ್ದೀವಿ ಅಂತ ಈಗ ಹೇಳಿದ್ದಾರೆ. ಇಲ್ಲಿ ಕೇಳ್ತ ಸಂದರ್ಭದಲ್ಲಿ ಅದೆಲ್ಲನಿಗೂ ಕೂಡ ಕೊಡ್ಲಿಕ್ಕೆ ಹೇಳಿದ್ದೀವಿ. ಕೊಟ್ಟ ಮೇಲೆ ನಾವು ಅದನ್ನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ, ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು PPP ಮಾಡಲಲ್ಲೂ ಮಾಡಿದರೆ ಅದು ಒಳ್ಳೆ ಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ವಿಚಾರ ಕೊಟ್ಟಿದ್ದಾರೆ, ನಮ್ಗೆ ಹೇಳಿದ್ದಾರೆ. ಅದರಿಂದ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರೆಲ್ಲ ಮಾಸ್ಟರ್ ಪ್ಲಾನ್ ಕೊಡ್ಲಿಕ್ಕೆ ಹೇಳಿದ್ದೀವಿ. ಅದು ಕೊಟ್ಟಂಥ ನಂತರ ನಮ್ಮ ಕಮಿಟಿಲಿ ಬೆಂಗಳೂರಿನಲ್ಲಿ ನಾವೆಲ್ಲ ಸದಸ್ಯರು ಕೂಡ ಚರ್ಚೆ ಮಾಡಿ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸಿಷನ್ ಮಾಡಿ, ಇದನ್ನೊಂದು ಒಳ್ಳೆ ಜಾಗ ಇದೆ, ಸುಮಾರು ಲ್ಯಾಂಡೇ ಇನ್ನೂ ಅವರಿಗೆ ಹ್ಯಾಂಡ್ ಓವರ್ ಆಗಿಲ್ಲ. ಇದೆಲ್ಲವನ್ನು ಕೂಡ ಮಾಡಿಸ್ತಕ್ಕಂಥದ್ದು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಮುಂದೆ ಕ್ರಮ ಕೈಗೊಳ್ತಕ್ಕಂಥದ್ದು ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಸೇರಿ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಲೋಕಾಯುಕ್ತರ 2 ದಿನ ಲೋಕಾಯುಕ್ತರ ಅವರು ಎಲ್ಲ ಸ್ಟಡಿ ಮಾಡಿದ್ದಾರೆ. ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಸರಿ ಇಲ್ಲ, ಫಿನಾನ್ಷಿಯಲ್ ಸಿಸ್ಟಮ್ ಸರಿ ಇಲ್ಲ, ಯಾವುದು ಅಲ್ಲಿ ಟಿಕೆಟ್ ಕೌಂಟರ್ ಹೋದಾಗ ಅದ್ರದ್ದು ಸಿಸ್ಟಮ್ ಸರಿ ಇಲ್ಲ, ಯಾವುದೇ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ಹೇಳ್ಕೊಂಡು ರಿಪೋರ್ಟ್ ಕೊಟ್ಟಿದ್ದಾರೆ. 1 ವರ್ಷ ಆಯ್ತು ಲೋಕಾಯುಕ್ತ. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇಲ್ಲ? ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ. ನಾವು ನೋಡಿದಾಗಲೇ ಗೊತ್ತಾಯ್ತಲ್ಲ, ಈಗ ನಮ್ಗೆ ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಯ್ತು. ಇಲ್ಲಿ ಎಲ್ಲ ಅಧಿಕಾರಿಗಳು ತಮ್ಮ ಮಾಹಿತಿ ತಗೊಂಡಾಗಲೂ ನಮಗೆ ಎಲ್ಲ ಪೂರ ಅದ್ರ ಚಿತ್ರಣವೇ ಗಮನಕ್ಕೆ ಬಂದಿದೆ. ಬಹುಶಃ ಇದನ್ನು ಯಾವ ರೀತಿ ಸರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ನಾವು ರಿಪೋರ್ಟ್ ಕೊಡಲಿಕ್ಕೆ ಹೇಳಿದ್ದೀವಿ. ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಕೊಟ್ಟ ಮೇಲೆ ನಾವೆಲ್ಲ ಕೂತು ಮಾತನಾಡಿ ಅದನ್ನು ಹೆಂಗೆ ಸರಿಪಡಿಸ್ಲಿಕ್ಕೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಸರಿ ಮಾಡಿಸ್ತಕ್ಕಂಥ ಮಾಡ್ತೀವಿ. ಇದು ಹೇಳಿದ್ದೀನಿ ಅದನ್ನು ಸರಿ ಮಾಡಿ. ಝೂದು ಆ್ಯಕ್ಚುಲಿ ರೆಕಾರ್ಡ್ಸೇ ಇಲ್ಲ, ಭೂಮಿ ಕರೆಕ್ಟಾಗಿ ರೆಕಾರ್ಡ್ಸ್ಗಳೇ ಇಲ್ಲ, ಅದನ್ನು ಮೇಂಟೈನೂ ಮಾಡಿಲ್ಲ. ಅದನ್ನು ಯಾವ ರೀತಿ ಈಗ ಪ್ರಾಧಿಕಾರಕ್ಕೆ, ಮೈಸೂರು ಪ್ರಾಧಿಕಾರಕ್ಕೆ ಕೊಡಬೇಕು ಅಥವಾ ಅದನ್ನು ಹಸ್ತಾಂತರ ಮಾಡಬೇಕು ಅಂತ ಇದೆ. ಸರಿ, ನೀವು ಒಂದು ವೇಳೆ MOU ಮಾಡಿಕೊಂಡ್ರು ಅದು ಯಾವ ರೀತಿ ಸ್ಟ್ಯಾಂಡ್ ಆಗುತ್ತೆ? ಯಾಕಂದ್ರೆ ಅಲ್ಲಿ ಜಾಗದ ರೆಕಾರ್ಡ್ಸೇ ಇಲ್ಲ. ರೆಕಾರ್ಡು ಈಗ ಎಲ್ಲ ರೆಡಿ ಮಾಡಿ ಅವರು ಕ್ಯಾಬಿನೆಟ್ಗೆ ಕೊಡೋಕ್ಕೆ, IT ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಕ್ಯಾಬಿನೆಟ್ ಮುಂದೆ ಬರುತ್ತೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ನಾವು ಅದ್ರ ಮಾಹಿತಿ ಕೊಡೋಕ್ಕೆ ಹೇಳಿದ್ದೀವಿ. ಆ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳ ಮಾತನಾಡಿ ಕ್ಯಾಬಿನೆಟ್ನಿಂದ ಲ್ಯಾಂಡ್ ಹಸ್ತಾಂತರಗೊಳಿಸ್ಲಿಕ್ಕೆ ಏನೇನು ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ಳಲಿಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಕ್ಕಂಥದ್ದು ಮಾಡ್ತೀವಿ. ಅದಾದಮೇಲೆ ನಾವು PPP ಮಾಡಲು ಮತ್ತೊಂದು ಇಲ್ಲ ನಾವೇ ಸರ್ಕಾರನೇ ರನ್ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿ ನಾವು ಅದನ್ನು ಸೂಕ್ತ ಕ್ರಮ ಕೈಗೊಳ್ತಕ್ಕಂಥದ್ದು ಮಾಡ್ತೀವಿ. ಈಗ ಸೋಷಿಯಲ್ ಮೀಡಿಯಾದವರೆಲ್ಲ ಆದರೂ ಕೂಡ ಪ್ರೈವೇಟ್ ಆಗಿ ಈ ಊಟ ತಿಂಡಿ ಮಾಡೋರು ಮತ್ತು ಕೆಲವು ಇವೆಂಟ್ಸ್ಗಳನ್ನು ಅಂಥವರಿಗೆ ಕೊಡ್ತಾರೆ. ಇಲ್ಲ, ಅದು ಕಾಣ್ತಾ ಇಲ್ವಲ್ಲ, ನೀವು ಸೋಷಿಯಲ್ ಮೀಡಿಯಲ್ಲಿ ಬಂದಿದ್ರೆ ಅದ್ರಾಗಾನ ಎಲ್ಲೋ ಒಂದು ಕಡೆ ನಮಗೆ ನಾವು ನೋಡ್ತಲೇ ಇರ್ತೀವಲ್ಲ, ನಮ್ಗೊಂದ್ಸರಿ ನಾವು ಕಣ್ಣಿಗೆ ಬೀಳ್ಬೇಕಾಯ್ತಲ್ಲ, ಯಾವುದ್ರಾಗೂ ಬಿದ್ದಿಲ್ಲ. ಸರ್, 1-2 ತಿಂಗಳ ಹಿಂದೆ ಈ ಟೆಂಡರ್ ಇಶ್ಯೂ ಅಲ್ಲಿ ಪಿಲಿಕುಳ ಪ್ರಾಣಿಗಳಿಗೆ ವಿಷಾರಣೆ ಸೇವನೆ ಮಾಡಿದ್ದೊಂದು ಇಶ್ಯೂ ಆಯಿತು. ಅದು ರಿಪೋರ್ಟ್ ಕಳಿಸಿದಾಗ ಏನಾಯ್ತು ಅದ್ರ ಬಗ್ಗೆ? ಇಲ್ಲ, ಅದ್ರ ಬಗ್ಗೆ ನಮ್ಗೆ ಏನು ಐಡಿಯಾ ಇಲ್ಲ. ಮತ್ತೆ ಅದೇ ಫ್ಯಾಮಿಲಿಗೆ ಎಲ್ಲ ಟೆಂಡರ್ಗಳನ್ನು ಕೊಡುವಂಥದ್ದು ಪ್ರಕ್ರಿಯೆ ಆಗಿದೆ, ಅದ್ರ ಬಗ್ಗೆ ಮಾಧ್ಯಮಗಳು ವರದಿ ಬಂದಿದೆ. ಯಾಕೆ ಹೀಗೆ ಆಗ್ತಾ ಇದೆ ಪಿಲಿಕುಳದಲ್ಲಿ? ಅದ್ರ ಬಗ್ಗೆ ಬೇಸಿಕ್ ನಿಮಗೆ ಅಲ್ಲಿ ಇಶ್ಯೂಸ್ ನಿಮ್ಮ ಗಮನಕ್ಕೆ ತರಲಿಲ್ಲ? ಇದ್ರ ಬಗ್ಗೆ ನನ್ಗೇನು ಐಡಿಯಾ ಇಲ್ಲ. ಆ ಥರ ಏನಾದ್ರು ಕೊಡಿ, ಅಲ್ಲ ಆ ಥರ ಏನಾದ್ರು ಕೊಡಿ, ನಾವು ಕ್ರಮ ಕೈಗೊಳ್ಳಕ್ಕೆ ಏನು ಬೇಕೋ ಅದೆಲ್ಲ ಇದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಈಗ ನೀವು ಹೇಳ್ತಾ ಇದ್ದೀರಿ, ಅದನ್ನ ಕೇಳ್ತೀವಿ. ಡೆಪ್ಟಿ ಕಮಿಷನರ್ ಇದ್ದಿದ್ರೆ ಇಲ್ಲೇ ಕೇಳ್ತಾ ಇದ್ವಿ. ಹಂಗೇನಾದ್ರೂ ಆಗಿದ್ರೆ ಕಮಿಟಿಯಿಂದಾನೆ ನಾವು ರೆಕಮೆಂಡ್ ಮಾಡ್ಬಿಡ್ತೀವಿ, ಎನ್ಕ್ವೈರಿ ಮಾಡಿ.